If you're watching this video, I ನೀವು think ಈ it was a very ವಿಡಿಯೋವನ್ನು serious ನೋಡುತ್ತಿದ್ದರೆ situation. ರಾಹುಲ್ ಗಾಂಧಿಗೆ ಸಂಬಂಧಿಸಿದಂತೆ ತುಂಬಾ ಗಂಭೀರವಾದ ವಿಷಯ ಎದುರಾಗಿದೆ ಎಂದು ನಾನು ಭಾವಿಸುತ್ತೇನೆ. ರಾಹುಲ್ ಗಾಂಧಿ ದೇಶಕ್ಕೆ ಅಪಾಯಕಾರಿಯಾಗಿದ್ದಾರೆ. ರಾಹುಲ್ ಗಾಂಧಿ ಹೇಳುತ್ತಿರುವುದು ಆಕಸ್ಮಿಕ, ಅಜ್ಞಾನದಿಂದ ಅಥವಾ ಅರಿವಿಲ್ಲದೆ ಹೇಳುತ್ತಿದ್ದಾರೆ ಎಂದು ದಯವಿಟ್ಟು ನಂಬಬೇಡಿ. ಅವರು ವಿಪಕ್ಷ ನಾಯಕನ ಸ್ಥಾನ ಹೊಂದಿದ್ದಾರೆ. Willy-nilly of leader of opposition. Now that's a very important ಭಾರತ position. ಅಸ್ತಿತ್ವದಲ್ಲಿರಬಾರದು ಎಂದು ನಂಬುವ ವ್ಯಕ್ತಿಗೆ ಈಗದು ಬಹಳ ಮುಖ್ಯವಾದ ಸ್ಥಾನವಾಗಿದೆ. ಭಾರತ ದೇಶ ಅಸ್ತಿತ್ವದಲ್ಲೇ ಇರಬಾರದು ಎಂದು ನಂಬುವ ನಾಯಕನ ಕೈಯಲ್ಲಿ ಎಷ್ಟು ದೊಡ್ಡ ಪದವಿ ಇರುವುದೇ ಆಶ್ಚರ್ಯಕರ. ದೇಶದ ವಿರುದ್ಧವೇ ಹೋರಾಡುತ್ತೇನೆ ಎಂದು ಹೇಳುವ ಪ್ರತಿಪಕ್ಷದ ನಾಯಕನಂಥ ನಾಯಕರನ್ನು ಹೊಂದಿರುವ ಪರಿಸ್ಥಿತಿ ನಮಗೆ ಎದುರಾಗಿರುವುದು ಅತ್ಯಂತ ದುರದೃಷ್ಟಕರ. ನನ್ನ ಮಾತುಗಳನ್ನು ನೆನಪಿಡಿ. Look at the language. ರಾಹುಲ್ ಗಾಂಧಿ ಬಳಸುವ ಭಾಷೆ ನೋಡಿ. He says, I do not believe that India is a nation. He says India is just ಅವರು a ಹೇಳುತ್ತಾರೆ, union. ಭಾರತೊಂದು ರಾಷ್ಟ್ರ ಎಂದು ನಾನು ನಂಬುವುದಿಲ್ಲ. ಭಾರತ ಕೇವಲ ರಾಜ್ಯಗಳ ಒಕ್ಕೂಟವಾಗಿದೆ. Deliberate ಅವರು ಯಾವಾಗಲೂ ಉದ್ದೇಶಪೂರ್ವಕವಾಗಿ ಭಾರತವು ಒಂದು ರಾಷ್ಟ್ರವಲ್ಲ ಎಂದು ಒತ್ತಿ ಹೇಳುತ್ತಿದ್ದಾರೆ. Therefore, he does not believe ಆದ್ದರಿಂದ ಅವರು ರಾಷ್ಟ್ರೀಯತೆಯನ್ನು ನಂಬುವುದಿಲ್ಲ, ಏಕೆಂದರೆ ಅವರು ಭಾರತೀಯ ರಾಷ್ಟ್ರದ ಕಲ್ಪನೆಯನ್ನು ನಂಬುವುದಿಲ್ಲ. How ಭಾರತವು ಒಂದು ರಾಷ್ಟ್ರವಲ್ಲ ಎಂದು ನಂಬುವ ಒಬ್ಬ ವ್ಯಕ್ತಿ ರಾಜಕಾರಣಿ ಉನ್ನತ ಹುದ್ದೆಯನ್ನು ಹೊಂದುವುದು ಸರಿಯೇ? believes that India is not a nation. Please note the words he has used today. ಅವರು ಇಂದು ಬಳಸಿರುವ ಪದಗಳನ್ನು ದಯವಿಟ್ಟು ಗಮನಿಸಿ. ನಾನು ರಾಜಕೀಯ ಪಕ್ಷದ ವಿರುದ್ಧ ಹೋರಾಡುತ್ತಿಲ್ಲ ಎಂದು ಅವರು ಹೇಳಿದ್ದಾರೆ. ಇದು ರಾಜಕೀಯ ಹೋರಾಟವಲ್ಲ. ನಾನು ಭಾರತೀಯ ರಾಜ್ಯದ ವಿರುದ್ಧ ಹೋರಾಡುತ್ತಿದ್ದೇನೆ ಎಂದು ಅವರು ಹೇಳಿದ್ದಾರೆ. ರಾಹುಲ್ ಗಾಂಧಿಯವರೇ, ಈಗ ಭಾರತದ ರಾಜ್ಯ ಎಂದರೆ ಯಾವುದು ಎಂದು ನಾನು ಹೇಳುತ್ತೇನೆ. ಒಂದೋ ನೀವು ಅಜ್ಞಾನಿಗಳಾಗಿದ್ದೀರಾ ಅಥವಾ ನನ್ನಂಥವರು ಯಾರಾದರೂ ನಿಮಗೆ ತಿಳಿಸಿಕೊಡಲು ಬೇಕೆನಿಸುತ್ತದೆ. According to Article 12 of the Indian Constitution, if you only read Article 12, if you only ನೀವು read ಕೊನೆಯ the ಪಕ್ಷ ಆರ್ಟಿಕಲ್ 12 ಓದಿದ್ದಿದ್ದರೆ, ನೀವು ಭಾರತೀಯ ಸಂವಿಧಾನವನ್ನಾದರೂ ಓದಿದ್ದಿದ್ದರೆ. ರಾಹುಲ್ ಗಾಂಧಿ ಕೇವಲ ಸಂವಿಧಾನದ ಪ್ರತಿಯನ್ನು, ಅದು ನಿಜವಾದ ಪ್ರತಿಯಾಗಿದ್ದರೆ ಅದನ್ನು ಕೇವಲ ತಿರುಗುತ್ತಾ ಓಡಾಡಬೇಡಿ. ನಿಮಗೆ ಸಂವಿಧಾನದ ಬಗ್ಗೆ ಏನೂ ಗೊತ್ತಿಲ್ಲ. ಸಂವಿಧಾನದ 12ನೇ ವಿಧಿಯು ರಾಜ್ಯ ಮತ್ತು ಭಾರತದ ರಾಜ್ಯವನ್ನು ಈ ಕೆಳಗಿನಂತೆ ವ್ಯಾಖ್ಯಾನಿಸುತ್ತದೆ. ಮೊದಲನೆಯದಾಗಿ ಕೇಂದ್ರ ಸರ್ಕಾರದ ಶಾಸಕಾಂಗ ಮತ್ತು ಅದರ ಕಾರ್ಯಕಾರಿ ಅಂಗಗಳು ಎಂದು ಸ್ಪಷ್ಟವಾಗಿ ತಿಳಿಸುತ್ತದೆ. Now by saying I am going to fight the Indian state, ಈಗ ನಾನು ಭಾರತದ ರಾಜ್ಯದ ವಿರುದ್ಧ ಹೋರಾಡಲಿದ್ದೇನೆ ಎಂದು ಹೇಳುವ ಮೂಲಕ ರಾಹುಲ್ ಗಾಂಧಿ ದೇಶದ ಚುನಾಯಿತ ಸರ್ಕಾರದ ವಿರುದ್ಧ ಸಮರ ಸಾರಲು ಬಯಸಿದ್ದಾರೆ. ರಾಹುಲ್ ಗಾಂಧಿ ಲೋಕಸಭೆಯ ವಿರುದ್ಧ ಸಮರ ಸಾರಲು ಬಯಸಿದ್ದಾರೆ. ಆದ್ದರಿಂದ ರಾಹುಲ್ ಗಾಂಧಿಯವರು ರಾಜ್ಯಸಭೆ, ಸರ್ಕಾರದ ಶಾಸಕಾಂಗ ಮತ್ತು ಕಾರ್ಯಾಂಗಗಳ ವಿರುದ್ಧ ಸಮರ ಸಾರಲು ಬಯಸಿದ್ದಾರೆ. ರಾಹುಲ್ ಗಾಂಧಿಯವರು ರಾಜ್ಯ ಶಾಸಕಾಂಗಗಳ ವಿರುದ್ಧ, ವಿಧಾನಸಭೆಗಳ ವಿರುದ್ಧ, ರಾಜ್ಯ ವಿಧಾನ ಪರಿಷತ್ತಿನ ವಿರುದ್ಧ, ಎಲ್ಲಾ ಸ್ಥಳೀಯ ಅಧಿಕಾರಿಗಳ ವಿರುದ್ಧ, ಎಲ್ಲಾ ಸರಿಯಾಗಿ ಚುನಾಯಿತ ಪುರಸಭೆಗಳು, ಪಂಚಾಯತ್ ಮತ್ತು ಜಿಲ್ಲಾ ಮಂಡಳಿಗಳ ವಿರುದ್ಧ, ಎಲ್ಲಾ ಶಾಸನಬದ್ಧ ಮತ್ತು ಶಾಸನಬದ್ಧವಲ್ಲದ ಅಧಿಕಾರಿಗಳ ವಿರುದ್ಧ, ರಾಷ್ಟ್ರೀಯ ಪ್ರಜೆಗಳ ವಿರುದ್ಧ ಸಮರ ಸಾರಲು ಬಯಸಿದ್ದಾರೆ. ಹಕ್ಕುಗಳ ಆಯೋಗ, ಕಾನೂನು ಆಯೋಗ, ಸಶಸ್ತ್ರ ಪಡೆಗಳ ನ್ಯಾಯಮಂಡಳಿ ಮತ್ತು ಸಿಬಿಐ, ಕೇಂದ್ರ ಜಾಗೃತ ಆಯೋಗಗಳು ಮಾತ್ರವಲ್ಲದೆ ಲೋಕಾಯುಕ್ತರು ಮತ್ತು ಲೋಕಪಾಲ್ಸ್. ರಾಹುಲ್ ಗಾಂಧಿ, ನನ್ನ ಮಾತು ಕೇಳಿ. ನಿಮ್ಮ ನಿಲುವಿನ ಬಗ್ಗೆ ನನ್ನೊಂದಿಗೆ ಚರ್ಚೆ ನಡೆಸುವಂತೆ ನಾನು ಇಂದು ರಾತ್ರಿ ನಿಮಗೆ ಸವಾಲು ಹಾಕುತ್ತಿದ್ದೇನೆ. ನಿಮ್ಮೀ ನಿಲುವು ಸ್ವೀಕಾರಾರ್ಹವಲ್ಲ, ಆದರೆ ರಾಹುಲ್ ಗಾಂಧಿ ಬೌದ್ಧಿಕವಾಗಿ ವಿಕೃತೆಂದು ನಾನು ನಂಬುತ್ತೇನೆ. ರಾಹುಲ್ ಗಾಂಧಿ, ನೀವು ಹೇಳುತ್ತಿದ್ದೀರಾ, ನೀವು ಭಾರತದ ವಿರುದ್ಧ ಸಾರುತ್ತಿದ್ದೇನೆ ಎಂದು. ನನ್ನ ದೇಶದ ವಿರುದ್ಧ, ನನ್ನ ರಾಷ್ಟ್ರಧ್ವಜದ ವಿರುದ್ಧ, ನನ್ನ ರಾಷ್ಟ್ರಗೀತೆಯ ವಿರುದ್ಧ, ದೇಶವನ್ನು ಒಗ್ಗೂಡಿಸುವ ಪ್ರತಿಯೊಂದು ಚಿಹ್ನೆಯ ವಿರುದ್ಧ ಸಮರ ಸಾರುತ್ತಿದ್ದೇನೆ ಎಂದು ಹೇಳುವ ಮೂಲಕ ನೀವು ಅಧಿಕೃತವಾಗಿ ನಮ್ಮ ಭಾರತೀಯ ಸೈನ್ಯದ ವಿರುದ್ಧವೂ ಯುದ್ಧ ಸಾರಿದ್ದೀರಾ. ಮಹಿಳೆಯರೇ ಮತ್ತು ಮಹನೀಯರೇ, ದಯವಿಟ್ಟು ರಾಹುಲ್ ಗಾಂಧಿಯವರ ಮಾತುಗಳನ್ನು ಸೂಕ್ಷ್ಮವಾಗಿ ಗಮನಿಸಿ. ಅವರು ತಮ್ಮ ಮನಸ್ಸಿನಲ್ಲಿರುವುದನ್ನು ಬಹಿರಂಗಗೊಳಿಸಿದ್ದಾರೆ. ಜಗತ್ತಿನೆರಡನೆಯ ಅತಿ ದೊಡ್ಡ ಮಿಲಿಟರಿ ಫೋರ್ಸ್ ಮತ್ತು ಸ್ವಯಂ ಸೇವಕ ಸೈನ್ಯಗಳು ಸಹಿತ ಭಾರತ ರಾಜ್ಯವೇ. ರಾಹುಲ್ ಗಾಂಧಿಯವರು ಮುಂಚಿತವಾಗಿಯೂ ಭಾರತೀಯ ಸೈನ್ಯದ ವಿರುದ್ಧ ಮಾತಾಡಿದ್ದಾರೆ. ಸೈನ್ಯದ ವಿರುದ್ಧ ಜನರನ್ನು ಎತ್ತಿಕಟ್ಟುವ ಪ್ರಯತ್ನ ಮಾಡಿದ್ದಾರೆ. ಭಾರತೀಯ ಸೈನ್ಯವನ್ನು ಜಾತಿ ಮತ್ತು ಧರ್ಮದ ಮೂಲ ಕೊಡೆಯಲು ಪ್ರಯತ್ನ ಪಟ್ಟಿದ್ದಾರೆ. ಸೈನ್ಯದ ವಿರುದ್ಧ ಪ್ರಚೋದನಕಾರಿ ಮತ್ತು ವಾಸ್ತವವಾಗಿ ತಪ್ಪಾಗಿರುವಂತಹ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಈಗೊಂದು ಹೆಜ್ಜೆ ಮುಂದೆ ಹೋಗಿ ಸಂಪೂರ್ಣವಾಗಿ ಮಾವೋವಾದಿಗಳ ನಿಲುವು ತೆಗೆದುಕೊಂಡು ನಾನು ಭಾರತ ರಾಜ್ಯದ ವಿರುದ್ಧ ಯುದ್ಧ ಮಾಡಲು ಬಯಸುತ್ತೇನೆ ಎಂದು ಹೇಳುತ್ತಿದ್ದಾರೆ. ರಾಹುಲ್ ಗಾಂಧಿಯೊಳಗೆ ಎಲ್ಲೋ ಒಬ್ಬ ಮಾವೋವಾದಿ ಅಡಗಿದ್ದಾನೆ ಎಂದು ನಿಮ್ಮ ಮನಸ್ಸಿನಲ್ಲಿ ಅನುಮಾನವಿದ್ದರೆ ಅನುಮಾನವನ್ನು ಹೊರಹಾಕಿ. ರಾಹುಲ್ ಗಾಂಧಿಯವರು ಮಾವೋವಾದಿ ನಿಲುವನ್ನು ಹೊಂದಿದ್ದಾರೆ ಎಂದು ಸ್ಪಷ್ಟವಾಗಿ ಮತ್ತು ಬಹಿರಂಗವಾಗಿ ಹೇಳಿದ್ದಾರೆ.
ಮತ್ತು ನಾನು ಇಂದು ನಿಮ್ಮನ್ನು ಕೇಳುತ್ತೇನೆ, ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವದಲ್ಲಿ ಮಾವೋವಾದಿ ಚಿಂತನೆಯನ್ನು ಹೊಂದಿರುವ ವ್ಯಕ್ತಿಗೆ ನೀವು ಎಂದಾದರೂ ಮತ ಹಾಕುತ್ತೀರಾ? ರಾಹುಲ್ ಗಾಂಧಿ, ನೀವು ಭಾರತದ ರಾಜ್ಯದ ವಿರುದ್ಧ ಮತ್ತು ಆದ್ದರಿಂದ ಭಾರತೀಯ ಕಾರ್ಯಕಾರಿಣಿಯ ವಿರುದ್ಧ ಯುದ್ಧ ಮಾಡಲು ಬಯಸುತ್ತೀರಿ. ಆದ್ದರಿಂದ ಭಾರತದ ಗೌರವಾನ್ವಿತ ರಾಷ್ಟ್ರಪತಿ ದ್ರೌಪದಿ ಮುರ್ಮು ವಿರುದ್ಧ ನೀವು ಎಲ್ಲಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿರುವ ಎಲ್ಲಾ ಗೌರವಾನ್ವಿತ ಗವರ್ನರ್ಗಳು, ಲೆಫ್ಟಿನೆಂಟ್ ಗವರ್ನರ್ಗಳ ವಿರುದ್ಧ ಯುದ್ಧವನ್ನು ಮಾಡಲು ಬಯಸುತ್ತೀರಿ. ನೀವು ಭಾರತದ ಗೌರವಾನ್ವಿತ ಮುಖ್ಯ ನ್ಯಾಯಾಧೀಶರ ವಿರುದ್ಧ ಯುದ್ಧ ಮಾಡಲು ಬಯಸುತ್ತೀರಿ. 32 ಹಾಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು, 25 ಹೈಕೋರ್ಟ್ಗಳು, 1100ಕ್ಕೂ ಹೆಚ್ಚು ಹಾಲಿ ನ್ಯಾಯಾಧೀಶರು ಕೆಳ ನ್ಯಾಯಾಂಗದ ವಿರುದ್ಧ ಕೂಡ. ಈಗ ವೀಕ್ಷಕರೇ, ದಯವಿಟ್ಟು ರಾಹುಲ್ ಗಾಂಧಿ ಕಾಲಕಾಲಕ್ಕೆ ನೀಡುತ್ತಾ ಬಂದಿರುವ ಹೇಳಿಕೆಗಳು ಮತ್ತು ಅವರ ಕಾರ್ಯಗಳನ್ನು ಗಮನಿಸಿ, ಕ್ರಿಯೆಗಳನ್ನು ಗಮನಿಸಿ. ಅದನ್ನು ನಿರ್ಲಕ್ಷಿಸಬೇಡಿ. what his intent is and how he ends up revealing it. ಅವನು ಏನು ಮಾಡುತ್ತಿದ್ದಾನೆ, ಅವನ ಉದ್ದೇಶ ಏನು ಮತ್ತು ಅವನು ಅದನ್ನು ಹೇಗೆ ಬಹಿರಂಗಪಡಿಸುತ್ತಾನೆ ಎಂಬುದನ್ನು ಪರಿಗಣಿಸಿ. ಇಷ್ಟು ದಿನಗಳ ಕಾಲ ಅವರ ನಿಲುವು ಮತ್ತು ಉದ್ದೇಶಗಳನ್ನು ಗುಪ್ತವಾಗಿಡಲು, ಜನರಿಂದ ಮುಚ್ಚಿಡಲು ಪ್ರಯತ್ನಿಸಿದ್ದಾರೆ. ತನ್ನ ತಾಯಿ ಸೋನಿಯಾ ಗಾಂಧಿ ಮತ್ತು ಕ್ಸಿ ಜಿನ್ಪಿಂಗ್ ಅವರ ಕಣ್ಗಾವಲಿನಲ್ಲಿ ಚೀನಾದ ಅಧಿಕಾರಿಗಳೊಂದಿಗೆ ಸಹಿ ಮಾಡಿದ ದಾಖಲೆಯಲ್ಲಿ ಏನಿದೆ ಎಂದು ಅವರು ನಿಮಗೆ ಎಂದಿಗೂ ಹೇಳಿಲ್ಲ, ನಿಮಗೆ ಇದುವರೆಗೂ ಹೇಳಿಲ್ಲ. ದೃಶ್ಯಗಳು ಇಲ್ಲಿವೆ. ಅವರು ಏನು ಸಹಿ ಮಾಡಿದರೆಂದು ನಿಮಗೆ ಅನುಮಾನವಿದೆ ಎಂದು ನನಗೆ ತಿಳಿದಿದೆ. ಆದರೆ ಅರ್ನಾಬಾ ದಾಖಲೆಯ ವಿಷಯವನ್ನು ಉತ್ಪ್ರೇಕ್ಷಿಸುತ್ತಿದ್ದಾರೆ ಎಂದು ನಿಮಗೆ ಬಹುಶಃ ಅನಿಸುತ್ತಿರಬಹುದು. ರಾಜೀವ್ ಗಾಂಧಿ ಫೌಂಡೇಶನ್ ಚೀನಾ ಅಧಿಕಾರಿಗಳಿಂದ ಫಂಡ್ ತೆಗೆದುಕೊಂಡಿದೆಯೇ ಎಂದು ನೀವೇ ಕೇಳಿ ಎಂದು. ಯಾವ ವ್ಯಕ್ತಿ ಭಾರತ ದೇಶವನ್ನು ಒಂದು ದೇಶ ಎಂದು ಪರಿಗಣಿಸುವುದಿಲ್ಲ ಎಂದು ಹೇಳುತ್ತಾರೋ, ಯಾವ ವ್ಯಕ್ತಿ 2025ರಲ್ಲಿ ಈ ದೇಶದ ವಿರುದ್ಧ ಯುದ್ಧವನ್ನು ಸಾರುತ್ತಿದ್ದೇನೆ ಎಂದು ಹೇಳುತ್ತಿದ್ದರೋ ಅಂತಹ ವ್ಯಕ್ತಿ ಚೀನಾ ಜೊತೆ ಯಾವ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ? ನೀವೇ ಕೇಳಿ ಎಂದು. Now ask why that same individual on 10th of September ಮತ್ತು ಡೊನಾಲ್ಡ್ ಲೂ ಎಂಬ ವ್ಯಕ್ತಿ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದಲ್ಲಿ ಸರ್ಕಾರ ಬದಲಾವಣೆ ಮಾಡುವಲ್ಲಿ ಇವರ ಕೈವಾಡವಿದೆ ಎಂದು ಹೇಳುವ ವ್ಯಕ್ತಿಯೊಂದಿಗೆ 2024 ಸೆಪ್ಟೆಂಬರ್ 10ಕ್ಕೆ ರಾಹುಲ್ ಗಾಂಧಿ ಭೇಟಿಯಾಗಿದ್ದರು ಎಂದು ನೀವೇ ಕೇಳಿ. ಬಹಿರಂಗವಾಗಿಯೇ ಭಾರತ ದೇಶದ ವಿರುದ್ಧ ಮಾತನಾಡುವ ಇಲ್ಹಾನ್ ಒಮರ್ ಅವರನ್ನು ಏಕೆ ಭೇಟಿಯಾಗಿದ್ದರು ರಾಹುಲ್ ಗಾಂಧಿ ಎಂದು ನೀವೇ ಕೇಳಿ ಎಂದು. ರಾಹುಲ್ ಗಾಂಧಿ ಗೊತ್ತಿದ್ದು ಚೀನಾದ ಕಮ್ಯುನಿಸ್ಟ್ ಪಕ್ಷದೊಂದಿಗೆ ಸಹಿ ಮಾಡಿದ MOU ಅಲ್ಲಿ ಏನಿದೆ ಎಂದು ನೀವೇ ಕೇಳಿ. ಡೋಕ್ಲಾಂ ಬಿಕ್ಕಟ್ಟಿನ ಉತ್ತುಂಗದಲ್ಲಿ ಅವರು ಚೀನಾದ ಅಧಿಕಾರಿಗಳನ್ನು ಭೇಟಿಯಾಗಿದ್ದಾರೆಯೇ? 2017ರಲ್ಲಿ ಡೋಕ್ಲಾಂನಲ್ಲಿ 2 ಕಡೆಯ ಸೈನಿಕರು ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಹೊಡೆದಾಟಕ್ಕೆ ನಿಂತಾಗ ಸೈನ್ಯದ ಮತ್ತು ಭಾರತದ ವಿರುದ್ಧ ಹೋರಾಡುತ್ತೇನೆ ಎಂದು ಹೇಳುತ್ತಿರುವ ಇದೇ ರಾಹುಲ್ ಗಾಂಧಿ ಚೀನಾ ಅಧಿಕಾರಿಗಳ ಜೊತೆ ಊಟ ಮಾಡುತ್ತಿದ್ದರೆ? ನೀವೇ ಕೇಳಿ. Rahul Gandhi was lunching with them at the same time on those ಅದೇ ದಿನಗಳು ಮತ್ತು ವಾರಗಳಲ್ಲಿ ರಾಹುಲ್ ಗಾಂಧಿ ಅವರು ತಮ್ಮ ಪ್ರವಾಸದ ಸಮಯದಲ್ಲಿ ಚೀನಾದ ಮಂತ್ರಿಗಳೊಂದಿಗೆ ರಹಸ್ಯ ಸಭೆ ನಡೆಸಿದರು. ಸೆಪ್ಟೆಂಬರ್ 2018ರಲ್ಲಿ ರಾಹುಲ್ ಗಾಂಧಿಯು ಕೈಲಾಶ್ ಮನಸರೋವರಕ್ಕೆ ಹೋದಾಗ ಚೀನಾದ ಅಧಿಕಾರಿಗಳನ್ನು ಭೇಟಿಯಾಗಿದ್ದರೆ ರಾಜೀವ್ ಗಾಂಧಿ ಫೌಂಡೇಶನ್ ಚೀನಾ ರಾಯಭಾರ ಕಚೇರಿಯಿಂದ ಕೋಟಿಗಟ್ಟಲೆ ದೇಣಿಗೆ ಪಡೆದಿದೆಯೇ? ಈಗ ಮಹಿಳೆಯರೇ ಮತ್ತು ಮಹನೀಯರೇ, ಇದೇನೂ ಊಹಾಪೋಹವಲ್ಲ. ಇದರಲ್ಲಿ ನನಗೆ ಯಾವುದೇ ವೈಯಕ್ತಿಕ ದೃಷ್ಟಿಕೋನವಿಲ್ಲ. ಆದರೆ ಈ ದೇಶವು ವಿವರಣೆಯನ್ನು ಕೇಳುತ್ತದೆ. ಈ ವಿಷಯವನ್ನು ಮುಚ್ಚಿಡಲು ಸಾಧ್ಯವಿಲ್ಲ. ಈ ವಿಷಯದ ಬಗ್ಗೆ ದೇಶದಾದ್ಯಂತ ಚರ್ಚೆಯಾಗಬೇಕಿದೆ. ನನಗೆ ಯಾವಾಗಲೂ ಅನಿಸುತ್ತದೆ, ನಾವು 3 ಟ್ರಿಲಿಯನ್ನಿಂದ 6 ಟ್ರಿಲಿಯನ್ನಿಂದ 9 ಟ್ರಿಲಿಯನ್ ಬೆಳೆದಂತೆಲ್ಲ ಹೆಚ್ಚು ಕಾಳಜಿ ವಹಿಸಬೇಕು. ದೇಶದ ಹಿತಾಸಕ್ತಿಯ ವಿರುದ್ಧ ಕೆಲಸ ಮಾಡುವವರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು. ನಾನು ನನ್ನ ಜೀವನಕ್ಕೆ ಒಂದೇ ಒಂದು ನಂಬಿಕೆ ಮತ್ತು ತತ್ವಕ್ಕೆ ಮುಡಿಪಾಗಿರಿಸಿದ್ದೇನೆ. ಅದೇನೆಂದರೆ ದೇಶ ಮೊದಲು. ಆದ್ದರಿಂದ ನಾನು ಈ ಕೇವಲ ಬೇಜಾರಾಗಿರುವುದಷ್ಟೇ ಅಲ್ಲ, ಕುಪಿತ ಮತ್ತು ಆವೇಶಗೊಂಡಿದ್ದೇನೆ. ಒಬ್ಬ ರಾಜಕೀಯ ನಾಯಕ ತನ್ನದೇ ದೇಶದ ಮೇಲೆ ಯುದ್ಧವನ್ನು ಸಾರಿರುವಂತ ವಿಷಮ ಪರಿಸ್ಥಿತಿ ಎದುರಿಸುತ್ತಿದ್ದೇವೆ. ಆದರೆ ನೆನಪಿನಲ್ಲಿಡಿ, ರಾಹುಲ್ ಗಾಂಧಿ ದೇಶ ಎಂಬುದನ್ನೇ ನಂಬುವುದಿಲ್ಲ. ಆದ್ದರಿಂದ ಈಗ ನೀವು ಯಾವ ಕಡೆ ಇದ್ದೀರಾ ಎಂದು ಆರಿಸಿಕೊಳ್ಳುವ ಸಮಯ ಬಂದಿದೆ. ನೀವು ದೇಶದ ಜೊತೆಗಿದ್ದೀರೋ ಅಥವಾ ರಾಹುಲ್ ಗಾಂಧಿ ಮತ್ತು ಯಾರು ಸ್ಪಷ್ಟವಾಗಿ ದೇಶದ ವಿರುದ್ಧ ಇರುವರೋ ಅವರ ಜೊತೆಗೋ? ಈಗ ಆಯ್ಕೆ ಮಾಡಿಕೊಳ್ಳುವ ಸಮಯ.